ವಿಶ್ವವೇ ತಿರುಗಿ ನೋಡುತ್ತಿರುವ ಅತಿ ದೊಡ್ಡ ಧಾರ್ಮಿಕ ಸಮಾಗಮ 140 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಗಂಗಾ ನದಿಯ ತ್ರಿವೇಣಿ ಸಂಗಮದಲ್ಲಿ ಕಳೆದ ಮಕರ ಸಂಕ್ರಮಣ ದಿನದಿಂದ ಇಂದಿನವರೆಗೂ ಕೋಟ್ಯಾಂತರ ಭಕ್ತರು ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಮಹಾಕುಂಭಮೇಳದ ಕೊನೆಯ ಹಂತದಲ್ಲಿ ನಾವಿದ್ದು ಅಲ್ಲಿನ ಇಂಚಿಂಚು ಪ್ರತ್ಯಕ್ಷ ವರದಿಯನ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಚಿರಾಯು ಕನ್ನಡ ಟಿವಿ ಬಳಗದ ಮುಖ್ಯಸ್ಥರಾದ ಮಂಜುನಾಥ್ ಎನ್ ಶಿವಕ್ಕನವರವರು ಗ್ರೌಂಡ್ ರಿಪೋರ್ಟ್ ಮಾಡಿ ಅಲ್ಲಿನ ನೈಜತೆಯನ್ನ ವೀಕ್ಷಕರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ವೀಕ್ಷಕರೇ, ನಾವು ಪ್ರಯಾಗರಾಜನ ಕುಂಭಮೇಳದಲ್ಲಿದ್ದೇವೆ. ತ್ರಿವೇಣಿ ಸಂಗಮದ ಪುಣ್ಯ ಸ್ಥಾನಕ್ಕಾಗಿ ಕೋಟ್ಯಾಂತರ ಭಕ್ತರು ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮಕ್ಕೆ ಹೋಗಲು ಇಲ್ಲಿ ಬೋಟಿನ ವ್ಯವಸ್ಥೆ ಇದೆ. ಇಲ್ಲಿ ಒಂದು ಬೋಟಿಗೆ ಒಬ್ಬರಿಗೆ 500,000 ಅವರವರ ಅನುಗುಣವಾಗಿ ಇಲ್ಲಿ ಬೋಟಿನ ವ್ಯವಸ್ಥೆ ಮಾಡಿದ್ದಾರೆ. ತ್ರಿವೇಣಿ ಸಂಗಮಕ್ಕೆ ನಾವು ಈ ಬೋಟ್ ಮೂಲಕ ಪುಣ್ಯ ಸ್ಥಾನಕ್ಕೆ ಹೋಗಬಹುದು. ನೋಡಬಹುದು, ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿದ್ದಾರೆ. ಕೊನೆಯ ಹಂತದಲ್ಲಿರುವ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದ ಪುಣ್ಯ ಸ್ಥಾನಕ್ಕಾಗಿ ಕೋಟ್ಯಾಂತರ ಭಕ್ತರು ಆಗಮಿಸಿದ್ದಾರೆ. ಬನ್ನಿ, ಯಾವ ರೀತಿ ಇದೆ ಕುಂಭಮೇಳದಲ್ಲಿ ನೋಡೋಣ. ಕುಂಭಮೇಳದ ಬಗ್ಗೆ ಭಕ್ತರನ್ನ ದಿಕ್ಕು ತಪ್ಪಿಸುವ ಹಲವು ವದಂತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡುತ್ತಿವೆ. ಆದರೆ ನಮ್ಮ ಚಿರಾಯು ಕನ್ನಡ ಟಿವಿ ಬಳಗವು ಪ್ರತ್ಯಕ್ಷ ವರದಿ ಮಾಡಿದ್ದು ಅಂತಹ ಯಾವುದೇ ವದಂತಿಗಳು ಕೇವಲ ಜನರನ್ನ ದಿಕ್ಕು ತಪ್ಪಿಸುವ ಕಾರ್ಯದಲ್ಲಿ ತೊಡಗಿವೆಯಾದರೂ ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಮಹಾಕುಂಭದಲ್ಲಿ ಪಾಲ್ಗೊಳ್ಳಬಹುದೆಂಬ ಸಂದೇಶವನ್ನ ನಮ್ಮ ವಾಹಿನಿಯು ವೀಕ್ಷಕರಿಗೆ ಮನದಟ್ಟು ಮಾಡಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರ ಹರ ಮಹಾದೇವ್. ನಾವು 4 ಜನ ಬಂದಿದ್ದೀವಿ. ಗದಗ ಜಿಲ್ಲೆ, ಕರ್ನಾಟಕದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದವರು. ಟ್ರೈನ್ ನಲ್ಲಿ ಯಾವುದೇ ಒಂದು ಅಸ್ತವ್ಯಸ್ತ ಇಲ್ಲ, ಎಲ್ಲಾ ರೀತಿಯಿಂದ ಸುರಕ್ಷಿತವಾಗಿ ಬಂದ್ಬಿಟ್ಟಿದೀವಿ. ಇಲ್ಲಿ ವ್ಯವಸ್ಥೆ ನೋಡಿದ್ರೆ ನಮಗೆ ಎಲ್ಲ ಬಹಳ ಒಳ್ಳೇದ ಅನಿಸ್ತು. ಪೂರ್ತಿ ನೆಲಕ್ಕೆಲ್ಲ ಕಬ್ಬಿಣದ ಹಾಸಿಗೆ ಹಾಸಿದಾರ, ಟಾಯ್ಲೆಟ್ ಇದೆ, ಟೆಂಟ್ಗಳಿವೆ, ಎಲ್ಲ ವ್ಯವಸ್ಥಿತವಾಗಿ ಮಾಡಿದಾರ. ಇಲ್ಲಿ ಬಂದು ಹೋಗುವಂತ ಭಾಗ್ಯ ನಮಗೆ ಸಿಕ್ಕಿದ್ದು ಬಹಳ ಒಳ್ಳೇದು. ಇದನ್ನ ನೋಡಿದ್ರೆ ನಾವು ಬಂದು ಅಲ್ಲಿ ಊರಲ್ಲಿ ಇದನ್ನ ಕೇಳ್ತಿದ್ವಿ, ಹಂಗಾಕತಿ ಹಿಂಗಾಕತಿ ಕಾಲ್ ತುಳಿತ ಅದು ಇದು. ಇಲ್ಲಿ ಯಾವುದೇ ಗದ್ದಲ ಇಲ್ಲ, ಯಾವುದೇ ಒಂದು ದುರ್ವ್ಯವಸ್ಥೆ ಇಲ್ಲ. ಭಾರಿ ಸ್ವಚ್ಛತಾ ವ್ಯವಸ್ಥೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಮತ್ತು ಹಳ್ಳಿ ಟೆಂಟ್ ಅಲ್ಲಿ ಭಾರಿ ನಮಗೆ ಒಂದು ಸಹಕಾರ ಸಿಕ್ಕಿದೆ. ಬ್ಯಾಗ್ ಎಲ್ಲ ಇಟ್ಟು ನಾವು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟು ವಿಶ್ವಾಸದಿಂದ ಇಲ್ಲಿ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. योगी और मोदी जी की सरकार होने के बावजूद यहाँ सारी काफी सुख सुविधा दी है उन्होंने. अभी हम जब यहाँ पहुंचे तो कोई तकलीफ नहीं हुई. व्यवस्था कैसा है? बहुत अच्छा है, व्यवस्था बहुत अच्छा है. टॉयलेट का व्यवस्था अच्छा है, सब प्रबंध अच्छा है. कोई किधर चूक जाता है तो उधर के पुलिस कर्मचारी, सफाई कर्मचारी उनका मार्गदर्शन करते हैं. खाना अभी खाना खाने तो जा रहे हैं हम. उधर तो मिलेगा क्या? हाँ, उधर मिलेगा. 2-3 देखा है हमने, अच्छा रसोईया है, तो हम उधर जाके भोजन करेंगे. ಕುಂಭ ಸ್ನಾನಕ್ಕೆ ಬರುವ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯ, ಟೆಂಟ್ ವ್ಯವಸ್ಥೆ, ಸ್ವಚ್ಛತೆಯಂತಹ ವಿಷಯಗಳಲ್ಲಿ ಯಾವುದೇ ರಾಜಿ ಇಲ್ಲದೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದನ್ನ ನೀವೇ ನೋಡಬಹುದಾಗಿದೆ. ಹಾಗೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರು ಹೇಳಿರುವಂತೆ 15,000 ಕೋಟಿ ಕುಂಭಮೇಳಕ್ಕೆ ಸರ್ಕಾರವು ಖರ್ಚು ಮಾಡಿದ್ದು 3 ಲಕ್ಷ ಕೋಟಿ ಆದಾಯ ಬಂದಿರುವುದಾಗಿ ಕಾರ್ಯಕ್ರಮವೊಂದರಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಎಲ್ಲ ಬರೋಬ್ಬರಿ ಇದ್ರೆ ಏನೇ ತೊಂದರೆ ಇಲ್ಲ. ಬರತಕ್ಕಂತ ಹೋಗ್ತಕ್ಕಂಥ ಜನರಿಗೆ ಯಾವುದೇ ತರ ತೊಂದರೆ ಇಲ್ಲ, ಎಲ್ಲಾನು ವ್ಯವಸ್ಥೆ ಇದೆ. ನಾವು ರಿಸರ್ವೇಶನ್ 5ನೇ ತಾರೀಕು ಮಾಡಿಸಿದ್ದು. ನಾವು ರಿಸರ್ವೇಶನ್ ನಮ್ಗೆ ಸಿಕ್ಕಿತ್ತು. ಪ್ರಯಾಣದವಾಗ ಯಾವುದೇ ತೊಂದರೆ ಇಲ್ಲ. ಆದ್ರೆ ಸಮೀಪ ಬಂದ್ಮೇಲೆ ಒಂದು 4-5 ಸ್ಟೇಷನ್ ಬಂದಾಗ ಸ್ವಲ್ಪ ರಶ್ ಆಯ್ತು. ಆದ್ರೆ ಯಾವುದೇ ತರ ತೊಂದರೆ ಇಲ್ಲ, ಎಲ್ಲ ನಾವು ಸರಿಯಾಗಿ ಬಂದ್ ಮುಟ್ಕೊಂಡೇವಿ ಇಲ್ಲಿವರೆಗಿನು. ಈಗ ಇಲ್ಲಿ ಬಂದು ಇಲ್ಲಿನ ಸದಾ ವ್ಯವಸ್ಥೆ ಸರಿಯಾಗಿ ಸಿಕ್ಕಿದೆ. ಈಗ ಸ್ನಾನಕ್ಕೆ ಹೋಗ್ತೀವಿ, ಸ್ನಾನ ಮಾಡ್ಕೊಂಡ್ ಬಂದು ಅಲ್ಲಿ ಏನು ಇದು ಇರ್ತೈತಿ ಅದನ್ನ ವ್ಯವಸ್ಥೆ ಅದು ಸರಿ ಐತಿ ಅಂತ ನಾವ್ ಅನ್ಕೊಂಡಿವಿ. ಏನ್ ತೊಂದ್ರೆ ಇಲ್ಲ. ಹೆಂಗ ಅನಿಸ್ತೈತಿ ಇಲ್ಲಿ ಈಗ ಕುಂಭಮೇಳ ನೋಡಿದ ತಕ್ಷಣ? ಇದು ನಮ್ಮ ವಿಶ್ವಕ್ಕೆ ಇದು ಒಂದು ಮಾದರಿ ಆಗಿದೆ. ಈ ಕುಂಭಮೇಳ ವಿಶ್ವಕ್ಕೆ ಒಂದು ಮಾದರಿ ಆಗಿದೆ. ಇದು ಈ ಕುಂಭಮೇಳದಲ್ಲಿ ಭಾಗಿಯಾಗೋದು
ನಮ್ಮ ಒಂದು ಪುಣ್ಯ ಅಂತ ನಾವು ತಿಳ್ಕೊಂಡೇವೆ. ಒಟ್ಟಾರೆಯಾಗಿ ಅತಿ ದೊಡ್ಡ ಧಾರ್ಮಿಕ ಸಂಭ್ರಮವಾದ ಮಹಾಕುಂಭ ಮೇಳದಲ್ಲಿ ಇದುವರೆಗೂ 50 ಕೋಟಿಗಿಂತೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ದು, ಸಣ್ಣ ಪುಟ್ಟ ಇತಿಮಿತಿಗಳನ್ನ ಬಿಟ್ಟರೆ ಯಾವುದೇ ನಿರಪೇಕ್ಷಿತ ವದಂತಿಗಳಿಗೆ ಕಿವಿಗೊಡದೆ ನಿರಾಯಾಸವಾಗಿ ಕುಂಭಮೇಳದಲ್ಲಿ ಪಾಲ್ಗೊಳ್ಳಬಹುದೆಂಬ ಪ್ರತ್ಯಕ್ಷ ಹಾಗೂ ವಿಶೇಷ ವರದಿಯನ್ನ ನೀಡುವಲ್ಲಿ ನಮ್ಮ ಚಿರಾಯು ಕನ್ನಡ ಟಿವಿಯು ಪರಿಶ್ರಮ ಯಶಸ್ವಿಯಾಗಿದೆ. ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.